ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಅವರ ಏನು ಕೊಲೆಗೆ ಸಂಬಂಧಿಸಿದಂತೆ ತೀರ್ಪು ಹೊರಗೆ ಬಂದಿದೆ. ಇದೀಗ ನನ್ನ ಜೊತೆ ಮಾತಾಡಲಿಕ್ಕೆ ಅಂದರೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅದಾದ ನಂತರ ಮಾಫಿ ಸಾಕ್ಷಿಯಾಗಿ ಬದಲಾದಂತಹ ಬಸವರಾಜ್ ಮುತ್ತಿಗೆ ನಮ್ಮ ಜೊತೆಗಿದ್ದಾರೆ. ಫಸ್ಟ್ ರಿಯಾಕ್ಷನ್ ಅಂದರೆ ಈಗ ಹಲವಾರು ವರ್ಷಗಳ ಹೋರಾಟ ಇದು, 10 ವರ್ಷ ಆಗೋಯಿತು. ಅದಾದ ನಂತರ ತಾವು ಮಾಫಿ ಸಾಕ್ಷಿಯಾಗಿ ಕೆಲವು ವರ್ಷಗಳಾಯ್ತು. ಏನು ಅನ್ನಿಸ್ತು ನಿಮಗೆ ತೀರ್ಪು ಬಂದ್ಕೊಳ್ಳಿ? ಏನು ಅನ್ನಿಸ್ತು? ತೀರ್ಪು ಬಂದ್ಬಿಟ್ಲೆ ನಾ ದೇವ್ರಿಗೆ ಕೈ ಮುಗಿದಿದ್ದದ, ನ್ಯಾಯ ಕೊಟ್ರಿ. ಜಸ್ಟಿಸ್ ಇಸ್ ಜಸ್ಟಿಸ್, ನ್ಯಾಯ ಎಲ್ಲರಿಗೂ ನ್ಯಾಯ ಅನ್ನೋದು ಇವತ್ತು ಮತ್ತೊಮ್ಮೆ ಸಾಬೀತಾಯ್ತು. ನ್ಯಾಯಾಲಯದ ಮೇಲೆ ಜನರಿಗೆ ಇದ್ದಂಥ ನಂಬಿಕೆ ವಿಶ್ವಾಸ ಇನ್ನೂ ಹೆಚ್ಚಿಗೆ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಮುಂಚೆನೂ ಕೂಡ ಕನ್ನಡ ಪರ ಸಂಘಟನೆ ಮೂಲಕ ಹೋರಾಟ ಮಾಡಿಕೊಂಡು ಬೆಳ್ಕೊಂಡು ಬಂದವರು, ಅದಾದ ನಂತರ ರಾಜಕೀಯ ಬಂತು. ಇಲ್ಲಿ ಎಲ್ಲೋ ಒಂದು ಕಡೆಗೆ ರಾಜಕೀಯದ ಜೊತೆಗೆ ಇರುವಾಗ ನಾವು ಹುಷಾರಾಗಿರಬೇಕು ಅನ್ನೋದು ನಿಮ್ಗೆ ಏನಾದರೂ ಅನ್ನಿಸ್ತಾ? ಅಲ್ಲ, ಅನ್ನಿಸ್ತು ರೀ. ಯಾಕಂದ್ರೆ ಆಲ್ರೆಡಿ ತಪ್ಪಾಗಿಬಿಟ್ಟಿತ್ತು, ಲೇಟ್ ಆಗಿಬಿಟ್ಟಿತ್ತು ಅನ್ನಿಸ್ತು. ಅದು ಅನ್ಸಕ್ಕೆ ಸ್ಟಾರ್ಟ್ ಆದಾಗಿಂದನೂ ನಾನು ಭಾಳಷ್ಟು ಪ್ರಯತ್ನ ಮಾಡಿದೆ. ಬಟ್ ಎಲ್ಲಿಯೂ ಸಹಿತ ನನಗೆ ದಾರಿ ಸಿಗಲಿಲ್ಲ, ಅದನ್ನು ಹೇಳ್ಕೊಳ್ಳುವಂಥ ದಾರಿ ಸಿಗಲಿಲ್ಲ. ಮತ್ತು ಬೆದರಿಕೆನೂ ಹಾಗೆ ಕಂಟಿನ್ಯೂ ಆಗೇ ಇತ್ತು. ಮುಂದೆ ನಾನು ಕೋರ್ಟ್ ಯಾವಾಗ ನನ್ನ ಸಾಕ್ಷಿ ಅಂತ ಪರಿಗಣಿಸ್ತೋ ಅವಾಗ ನಾನು ಎಲ್ಲವನ್ನೂ ಓಪನಾಗಿ ಹೇಳುವಂಥ ಒಂದು ಅವಕಾಶ ನಂಗೆ ಸಿಗ್ತಲ್ಲ. ಅಂದರೆ ಅದಕ್ಕೂ ಕೂಡ ಸಾಕ್ಷಿಯಾಗಿ ಪರಿಗಣಿಸಲಿಕ್ಕೂ ಕೂಡ ತಾವು ಸಾಕಷ್ಟು ಹೋರಾಟ ಮಾಡಿದರೆ, ಸುಪ್ರೀಂ ಕೋರ್ಟ್ವರೆಗೆ ಹೋಯಿತು. ಅದಾದ ನಂತರ ಅದನ್ನು ಎತ್ತಿಡಿತು. ಇವೆಲ್ಲ ನಡೆದ ಘಟನೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮಾನಸಿಕ ಸ್ಥಿತಿ ಯಾವ ರೀತಿ ಇತ್ತು? ಅಲ್ಲ, ಕುಟುಂಬ ನನ್ನ ಜೊತೆಗೆ ಸಂಪೂರ್ಣವಾಗಿ ನಿಂತ್ಕೊಂತು. ಅದರಾಗಂತೂ ನನ್ನ ಧರ್ಮಪತ್ನಿ ಸಂಪೂರ್ಣವಾಗಿ ನನಗೆ ಎಲ್ಲ ರೀತಿಯಿಂದನೂ ಸಪೋರ್ಟಾಗಿ ನಿಂತರು. ನೀ ಏನು ಬಂದರೂ ಹೆದರಕ್ಕೆ ಹೋಗ್ಬೇಡ, ನಾನು ನಿಮ್ಮ ಸಪೋರ್ಟಾಗಿರ್ತೇವೆ ಅಂತ. ಯಾಕಂದರೆ ಸುಳ್ಳು ಕೇಸ್ಗಳನ್ನು ಕೆಲವೊಂದು ಹೇಳೋಕ್ಕಾಗಲ್ಲ, ಅಂಥ ಸುಳ್ಳು ಕೇಸ್ಗಳನ್ನು ನನ್ನ ಮೇಲೆ ಬೆಂಗಳೂರು ಏರಿಯಾದೊಳಗೆ ಹಾಕ್ಸೋಕೆ ಪ್ರಯತ್ನ ನಡೀತು. ನಾವು ಇಮ್ಮಿಡಿಯೇಟಾಗಿ ಎಲ್ಲ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಮೇಲ್ಗಳನ್ನು ಮಾಡಿ ಗಮನಕ್ಕೆ ತೊಗೊಂಬಂದ್ವಿ. ಇಲ್ಲಾಂದರೆ ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಅದರೊಳಗೂ ನಮ್ಮನ್ನು ಬಗ್ಗಿಸ್ಬೇಕನ್ನುವಂಥ ವ್ಯವಸ್ಥೆ ಇತ್ತು. ಮತ್ತು ನಮ್ಮ ಸಂಬಂಧಪಟ್ಟಂಥ ವಕೀಲರ ಮುಖಾಂತರನೂ ಹೆದರಿಸುವಂಥದ್ದು ನಡೀತು. ಅಂದರೆ ನಿಮ್ಮ ಕ್ಲೈಂಟಿಗೆ ಹೇಳ್ಬಿಡ್ರಿ, ನಾವು ಅವ್ರ ಮೇಲೆ ಇಂತಿಂಥ ಕೇಸ್ಗಳಾಗ್ತಾವೆ, ಇದನ್ನು ಮಾಫಿ ಸಾಕ್ಷಿ ಹೇಳಿದ್ರು ಅಂತೇಳಿ. ನಾವು ಯಾವುದಕ್ಕೂ ನಾನು ಹೇಳಿದೆ, ನಾನು ಸಾಕ್ಷಿ ಹೇಳ್ತೀನಿ, ಯಾವುದಕ್ಕೂ ಹಿಂಜರಿಯಂಗಿಲ್ಲ. ಅದು ಏನು ಮಾಡ್ತಾರೋ ಮಾಡಲಿ, ನಾವು ಫೇಸ್ ಮಾಡೋಣ ಅಂತ ಹೇಳಿದೆ. ನಾವು ಆ ಪ್ರಕಾರ ನಾನು ನಡ್ಕೊಂಡೆ. ಅಂದರೆ ನೀವು ಮುಂಚೆನೂ ಕೂಡ ಹೋರಾಟದಿಂದ ಬಂದವರು, ಈ ಹಿನ್ನೆಲೆಯಲ್ಲಿ ಕಾಯಂ ಹೊರಗಡೆನೇ ಇರೋದು. ಈ ಸಂದರ್ಭದಲ್ಲಿ ನಿಮಗೆ ಯಾವಾಗ ಈ ಜೀವ ಬೆದರಿಕೆ ಬಂತು, ಇವೆಲ್ಲ ಬಂದ ಕೂಡಲೇ ಎಲ್ಲೋ ಒಂದು ಕಡೆ ಕೈ ಕಾಲು ಕಟ್ಟಿ ಹಾಕಿದಂಗೆ ಆಯ್ತಲ್ವ ನಿಮ್ಗೆ? ಹಾಗಾದರೆ ಹೌದೌದು ಸರ್, ನಿಜ. ಅಂದರೆ ಒಂದೇ ಕಡೆ ಕುಂಡ್ರದು ಈ ಸಾರ್ವಜನಿಕ ಜೀವನದಾಗ ಇದ್ದಂಥ ಮನುಷ್ಯ ನಾನು, ಅದು ಇಕ್ಕಟ್ಟಿನ ಜೀವನ ಮಾಡುವಂಗೆ ಆಯಿತು. ಅಂದರೆ ಈ ಮುಖ್ಯವಾಗಿ ನೀವು ಮಾಫಿ ಸಾಕ್ಷಿಯಾಗಿ ಬದಲಾಗಿ ಕಾರಣ ಏನು ಯಾವ ಕಾರಣಕ್ಕೆ ಹಾಗಾದರೆ? ಇಲ್ಲ, ಮೊದಲಿಂದನೂ ನಾನು ಆ ವ್ಯವಸ್ಥೆ ಒಳಗೆ ಬಂದಂಥವಲ್ಲ. ನೀವು ಎಲ್ಲರೂ ನಾನು ನೋಡ್ಕೊಂಬಂದಿರಿ. ನಾವು ಹೋರಾಟ ಸಂಘಟನೆಯಿಂದ ಬಂದಂಥವ. ಆವತ್ತಿನ ಪರಿಸ್ಥಿತಿ, ಆ ಒತ್ತಡಕ್ಕೆ ನಾನು ಒಳಗಾದೆ. ಬಟ್ ಒಳಗಾಗಬಾರ್ದಿತ್ತು, ಒಳಗಾದೆ. ಮುಂದೆ ನಾ ಅದು ಇನ್ಸಿಡೆಂಟ್ ನಡೆಯೋಕ್ಕಿಂತ ಮುಂಚೆನೂ ಯೋಗೇಶ್ ಗೌಡರಿಗೆ ಪತ್ರ ಹಾಕಿ ನಾನು ಅವ್ರನ್ನ ಅಲರ್ಟ್ ಮಾಡೋಕ್ಕೆ ನೋಡಿದೆ. ಬಟ್ ಅವರು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಅವತ್ತು ಅದು ಸೀರಿಯಸ್ ಆಗಿ ತೊಗೊಂಡಿದ್ರೆ ಬಹುಶಃ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಂದರೆ ಸಾಮಾನ್ಯವಾಗಿ ನಿಮಗೆ ಇಂಥವು ಇದು ಬಂದವರಿಂದ, ಅಂದರೆ ಹೋರಾಟದಿಂದ ಬಂದವ್ರಿಗೆ ಇಂಥವು ಬಂದಾಗ ಏನು ಅನಿಸುತ್ತೆ? ಅಂದರೆ ಯುವಕರಿಗೆ ಏನು ಹೇಳಕ್ಕೆ, ನಿಮಗೇನು ಪಾಪ ಪ್ರಜ್ಞೆ ಕಾಡಿ ನೀವು ಅದನ್ನು ಇದನ್ನು ಮಾಫಿ ಸಾಕ್ಷಿ ಆದರೂ ಏನು? ಹೌದು, ನನಗದು ಫಸ್ಟ್ದೇಯಿಂದನೂ ಪಶ್ಚಾತ್ತಾಪ ಮತ್ತು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ನಾನು ಭಾಳ ದೊಡ್ಡ ತಪ್ಪು ಮಾಡೀನಿ. ಆಮೇಲೆ ನಮ್ಮನ್ನು ಫಾಲೋ ಮಾಡುವಂಥ ಯೂತ್ಸು ಇಂಥದ್ರೊಳಗೆ ನಾಳೆ ಭಾಗಿಯಾಗಿಬಿಡ್ತಾರೆ, ಆ ಪಾಪ ಪ್ರಜ್ಞೆ ನನಗೆ ಕಾಡ್ತಿತ್ತು. ನಾನು ಹೀಗಾಗಿ ಅವತ್ತಿಂದನೂ ನಾನು ಅದರಿಂದ ಹೆಂಗಾರು ಮಾಡಿ ಸತ್ಯವನ್ನು ಸಮಾಜಕ್ಕೆ ತಿಳಿಸ್ಬೇಕು, ಮತ್ತು ನಮ್ಮಂಗೆ ಬೇರೆ ಯೂತ್ಸ್ ದಾರಿ ತಪ್ಪಬಾರ್ದು ಅಂತ ತಿಳ್ಕೊಂಡು ನಾನು ಹೇಳೋಕ್ಕೆ ಮೊದಲೇ ದಿನದೂ ಪ್ರಯತ್ನ ಮಾಡಿದೆ. ಆ ದೇವ್ರು ಯಾವತ್ತೊಂದು ದಿನ ನನಗೆ ಅದನ್ನು ಅವಕಾಶ ಕೊಟ್ಟರು. ಇಲ್ಲ ಅಂದಿದ್ರೆ ಸುಪ್ರೀಂ ಕೋರ್ಟ್ವರೆಗೂ ಎಳ್ಕೊಂಡೋಗಿ ನನ್ನ ಮಾಫಿ ಸಾಕ್ಷಿ ಮಾಡಬಾರ್ದು ಅಂತ ತಿಳ್ಕೊಂಡು ಭಾಳಷ್ಟು ಪ್ರಯತ್ನ ನಡೀತು. ಬಟ್ ನ್ಯಾಯಾಲಯಗಳು ನನ್ನ ಸಾಕ್ಷಿಯಾಗಿ ಪರಿಗಣಿಸಿದ್ವು. ಹೀಗಾಗಿ ನಾನು ಸಾಕ್ಷಿ ಹೇಳಬೇಕು. ಮಾಫಿ ಸಾಕ್ಷಿ ಆಗಿದ್ದಕ್ಕೆ ಕೇಸ್ ಗಟ್ಟಿ ಆಯಿತು ಅಂತೀರಿ ಹಾಗಾದರೆ? ಇಲ್ಲ, ನಾನು ಹಂಗೆ ಹೇಳಂಗಿಲ್ಲ. CBI ಎನ್ಕ್ವೈರಿ ತನಿಖೆನೂ ಭಾಳ ಪ್ರಮುಖವಾಗಿ ಪಾತ್ರ ವಹಿಸ್ತೈತಿ. CBI ತನಿಖೆ ಆಗಿರ್ಬೋದು, ಬೇರೆ ಬೇರೆ ವಿಟ್ನೆಸ್ಗಳಾಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು, ಸಾಕಷ್ಟು ಆ್ಯಂಗಲ್ದೊಳಗೆ ಆ ಕೇಸನ್ನು ನೋಡಿ ತೀರ್ಪು ಬಂದಿರ್ತೈತಿ. ಇದು ಆ್ಯಕ್ಚುಲಿ ಭಾರತ ಇತಿಹಾಸದಲ್ಲಿ ಮತ್ತು ಕರ್ನಾಟಕ ಇತಿಹಾಸದಲ್ಲಿ ಅಪರೂಪದ ಪ್ರಕರಣ ಅಂತ ಹಲವಾರು ಕಡೆ ಕೇಳಿ ಬಂದದ. ಸೊ ಈಗ ಒಂದು ಹಂತಕ್ಕೆ ಬಂದು ನಿಂತು ತೀರ್ಪು. ಇದು ನಿಮ್ಮ ಹೋರಾಟ ಇನ್ನೂ ಮುಂದುವರಿಬೇಕಾಗುತ್ತೆ ಅಂತ, ಯಾಕಂದರೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಅಂತ ಅನಿಸುತ್ತೆ. ಏನಂತ ಅದಕ್ಕೂ ನೀವು ಮೆಂಟಲಿ ಪ್ರಿಪೇರ್ ಆಗಿದ್ದೀರಾ? ಹೌದು, ಇದು ಇಷ್ಟಕ್ಕೆ ನಿಲ್ಲಂಗಿಲ್ಲ ರೀ. ಇನ್ನೂ ನಮ್ಮ ಕುಟುಂಬದ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಈ ಹೋರಾಟದ ಭಾಗಿಯಾದಂಥವ್ರ ಕುಟುಂಬದ ಮೇಲೆ ಇನ್ನೂ ಸಾಕಷ್ಟು ನಡೀತಾವೆ, ಸಮಸ್ಯೆಗಳು ನಡೀತಾವೆ. ಅವನ್ನೆಲ್ಲವನ್ನು ಫೇಸ್ ಮಾಡೋಕೆ ಗಟ್ಟಿಯಾಗಿ ನಿಂತ್ಕೊಂಡೇವು ನಾವು. ಇದನ್ನು ಯಾಕೆ ಕೇಳಿದೆ ಅಂದರೆ, ಇವತ್ತು ಕೂಡ ಕೋರ್ಟಲ್ಲಿ ಯಾರೋ ನಿಮ್ಮ ಹೆಸರು ಮತ್ತು ಬಸವರಾಜ್ ಕೊರವ್ರ ಹೆಸರು ಕೂಗಿ ಏನೋ ಬೆದರಿಕೆ ಹಾಕಿದ್ದಾರೆ ಅಂತ ಒಂದು ಮಾಹಿತಿ ಬಂದಿಲ್ಲ. ಬೆದರಿಕೆ ಅಲ್ಲ, ಓಪನ್ ಆಗಿ ಹೇಳ್ತಿದ್ರು. ಬಸವರಾಜ್ ಮುತ್ತಿಗೆ ಅವರ ಕುಟುಂಬನಾಗಲಿ, ಬಸವರಾಜ್ ಮುತ್ತಿಗೆನಾಗಲಿ, ಬಸವರಾಜ್ ಕೊರವರ ಹೊತ್ತು ಮತ್ತು ಬಸವರಾಜ್ ಕೊರವರ ಕುಟುಂಬನಾಗಲಿ, ನಾವು
ನಮಗೆ ಶಿಕ್ಷೆ ಆದರೆ ಜಾಮೀನು ಹೈಕೋರ್ಟಿಂದ ಜಾಮೀನು ಪಡ್ಕೊಂಡು ಬಂದ ಮೇಲಾದರೂ ಅವ್ರನ್ನ ನಾವು ಮುಗಿಸ್ತೀವಿ ಅನ್ನುವಂಥದ್ದನ್ನು ಓಪನ್ ಆಗೇ ಡಿಸ್ಕಷನ್ ಮಾಡತ್ತಿದ್ರು ಕೂಗಾಡತ್ತಿದ್ರು ಕೋರ್ಟ್ ಒಳಗೆ. ನನ್ನ ಗಮನಕ್ಕೆ ಬಂತ ವಿಷಯ ವಕೀಲರ ಕಡೆಯಿಂದ. ಅದಕ್ಕೆ ನೀವು ಸರ್ಕಾರಕ್ಕೆ ಮತ್ತಷ್ಟು ಸೆಕ್ಯೂರಿಟಿ ಕೊಡೋ ಅಂತ ಕೇಳ್ಕೊತೀರಾ? ಹೌದು, ನಾನು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ತೀನಿ. ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಇನ್ನೂ ಹೆಚ್ಚಿನ ಸೂಕ್ತ ಭದ್ರತೆ ಕೊಡಬೇಕು ಅಂತೇಳಿ ನಾನು ಬೇಡ್ಕೊತೇನೆ ಮತ್ತು ಕೋರ್ಟಿಗೂ ವಿನಂತಿ ಮಾಡ್ತೇನೆ, ನನ್ನ ಕುಟುಂಬಕ್ಕೆ ಭದ್ರತೆ ಕೊಡಿ, ಹೆಚ್ಚಿನ ಭದ್ರತೆ. ಕೊನೆಯದಾಗಿ ಒಟ್ಟಾರೆ ಈ ಪ್ರಕರಣ ಸಂಬಂಧ ಮತ್ತು ಯುವಕರಿಗೆ ನೀವೇನು ಹೇಳಕ್ಕೆ ಬಯಸ್ತಾರೆ? ಯುವಕರಿಗೆ ನಾನು ಹೇಳೋದು ಇಷ್ಟ, ಯಾರು ಒತ್ತಡಕ್ಕೂ ಯಾರ ಪ್ರಭಾವಕ್ಕೂ ಒಳಗಾಗಿ ಯಾವುದೇ ಪ್ರಕರಣದೊಳಗೆ ಭಾಗಿಯಾಗಕ್ಕೆ ಹೋಗ್ಬೇಡ್ರಿ. ಭಾಗಿಯಾದರೆ ಜೀವನ ಹಾಳು ಮಾಡ್ಕೊಳ್ಳೋದ್ರೆ ಎರಡನೇ ಮಾತೇ ಇಲ್ಲ ಅಂತ ಹೇಳ್ತೀನಿ. ಇದಿಷ್ಟು ಬಸವರಾಜ ಮುತ್ತಿಗೆ ಅವರ ಹೇಳಿಕೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.